ಚಿನ್ನದ ಗಣಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾವು ಈ ಜ್ಯುವೆಲ್ಸ್ ಆಫ್ ಇಂಡಿಯಾ ಎಕ್ಸಿಬಿಷನ್ಗೆ ಸಂಬಂಧಪಟ್ಟಂತೆ ನಾನು ಎಷ್ಟೇ ಪ್ರಶ್ನೆ ಕೇಳಿದ್ರು, ಎಷ್ಟೇ ಅವರಿಂದ ಉತ್ತರ ಪಡ್ಕೊಂಡ್ರು ಕೂಡ ನಿಮ್ಮದೇ ಆದಂತಹ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುತ್ತೆ. ಅದಕ್ಕೂ ಕೂಡ ನಾವು ಸುವರ್ಣ ನ್ಯೂಸ್ನಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಖಂಡಿತ ನೀವು ಕೂಡ ಕರೆ ಮಾಡಬಹುದು. ಈಗ ಜ್ಯುವೆಲ್ಸ್ ಎಕ್ಸ್ಪರ್ಟ್ಸ್ಗಳ ಜೊತೆ ನೀವು ಕೂಡ ಮಾತಾಡಬಹುದು. ನಿಮ್ಮ ಏನೇ ಒಂದು ಅನುಮಾನಗಳಿದ್ರೂ ಕೂಡ ಪರಿಹರಿಸ್ಕೊಳ್ಬಹುದು. ಈಗ ನಮ್ಮ ಮೊದಲ ಕಾಲರ್ ರೆಡಿಯಾಗಿದ್ದಾರೆ, ಮಂಜುನಾಥ್ ಅಂತ ಅಂದ್ಬಿಟ್ಟು ಮೈಸೂರಿನಿಂದ. ಹೇಳಿ ಮಂಜುನಾಥ್, ಏನು ಪ್ರಶ್ನೆ ನಿಮ್ಮದು? ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಹೇಳಿ 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 ಸರ್, ಈಗಿನ ಎಕ್ಸಿಬಿಷನ್ ಯಾವ ಡೇಟ್ಗೆ ಅದು ಇದಾಗಿದೆ ಸರ್, ಫಿಕ್ಸ್ ಆಗಿದೆ? ಈಗಾಗಲೇ ನಾನು ಹೇಳಿದ್ದೀನಿ ಮಂಜುನಾಥ್, ಇದೇ ತಿಂಗಳ 14ರಿಂದ 17ನೇ ತಾರೀಕು ತನಕ, ಅಂದರೆ ಗ್ರಾಹಕರಿಗೆ ಅಂದರೆ ಪಬ್ಲಿಕ್ಸ್ಗೆ 15ನೇ ತಾರೀಕಿಂದ 17, ಅಂದರೆ ನಿಮಗೆ 3 ದಿವಸಗಳ ತನಕ ಈ ಎಕ್ಸಿಬಿಷನ್ ಇರುತ್ತೆ. ಬ್ಯಾಂಗ್ಳೂರ್ ಪ್ಯಾಲೇಸ್, ಬೆಂಗಳೂರಿನ ಅರಮನೆ ಆವರಣದಲ್ಲಿ. ಓಕೆ ಸರ್, ಓಕೆ. ಅಂದ್ರೆ ಸರ್, ಈಗ ನಾನು ಸರವಣ ಅವ್ರ ಹತ್ರ ಮಾತಾಡ್ಬೇಕು. ಹೇಳಿ ಸರ್, ಹೇಳಿ ಹೇಳಿ. ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಮಸ್ಕಾರ ಮಂಜುನಾಥ್, ಹೇಳಿ. ಸರ್, ಇದನ್ನ ಗೋಲ್ಡ್ ರೇಟ್ ಅಲ್ಲಿ ಏನು ನೀವು ಅದನ್ನ ಮೆನ್ಷನ್ ಮಾಡಿ ನೀವು ಮಾರ್ಕೆಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ? ಸೊ ಅದೇ ಮಾರ್ಕೆಟ್ ರೇಟ್ ನ ನೀವು ಎಕ್ಸಿಬಿಷನ್ ಅಲ್ಲಿ ಅದೇ ರೇಟ್ ನ ಪ್ರೊಡ್ಯೂಸ್ ಮಾಡ್ತೀರಾ ಸರ್ ನೀವು? ಖಂಡಿತ ಖಂಡಿತ. ಯಾಕಂದ್ರೆ ಪ್ರತಿದಿನ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಪ್ರತಿದಿನ ಕೂಡ ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಕರ್ನಾಟಕ ಗೋಲ್ಡ್ ರೇಟ್ ಅಂತ ಏನು ಹೇಳಿ ಅದನ್ನ ನಿರ್ಣಯ ಮಾಡ್ತೀವಿ. ಆ ರೇಟನ್ನ ಪ್ರತಿದಿನ ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ರೇಟ್ನ ಕೂಡ ನಾವೇ ಮಾಧ್ಯಮಗಳಿಗೆ ಕಳಿಸ್ತಾ ಇದೀವಿ. ಅದೇ ರೇಟ್ನ ಕೂಡ ಅಲ್ಲಿ ಕೂಡ ತಾವು ನೋಡ್ಬೋದು. ರೇಟಲ್ಲಿ ಯಾವುದೇ ತರ ಏರುಪೇರು ಇರಲ್ಲ. ಸೊ ಒಂದೇ ರೇಟೇ ಇರುತ್ತೆ. ಈಗ ಮಂಜುನಾಥ್, ಬೆಳಗ್ಗೆ 8 ಗಂಟೆಗೆ ಈಗ ಸುವರ್ಣ ನ್ಯೂಸ್ನಲ್ಲಿ ಬ್ರೇಕ್ಫಾಸ್ಟ್ ನ್ಯೂಸ್ ಅಂತ ಬರುತ್ತೆ. ಪ್ರತಿ ದಿವಸ ಅವತ್ತಿನ ಚಿನ್ನದ ದರವನ್ನು ಅಲ್ಲಿ ಕೊಡ್ತಾ ಇರ್ತೀವಿ. ಸೊ ಆ ರೇಟೇ ನಿಮಗೆ ಎಕ್ಸಿಬಿಷನ್ ಕೂಡ ಸಿಗುತ್ತೆ. ನೈಟ್ ಅಲ್ಲಿ ಕೂಡ ಬರುತ್ತೆ, ಸುವರ್ಣ ಮೆಟ್ರೋದಲ್ಲಿ ಕೂಡ ಬರುತ್ತೆ. 2 ಸತಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ನಂದೊಂದು ಪರ್ಸನಲ್ ಕ್ವೆಶ್ಚನ್, ಅಂದರೆ ಈಗ ಸಾಮಾನ್ಯ ಯಾವುದೇ ಒಂದು ಜ್ಯುವೆಲರಿ ಶಾಪ್ ಮುಂದೆ ನಾವು ಹೋಗ್ತಾ ಇದ್ರು ಕೂಡ 916 ಹಾಲ್ಮಾರ್ಕ್ ರೇಟೆಡ್ ಗೋಲ್ಡ್ ಕೊಡ್ತೀವಿ, ಹಾಗೆ ಹೇಗೆ ಅಂತ. ಈಗ ನೀವು ಈ ಎಕ್ಸಿಬಿಷನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲರನ್ನೂ ಕರೆಸ್ತಾ ಇದ್ದೀರಾ. ಆಗಲೇ ಇವರು ಸಂದೀಪ್ ಅವರು ಕೂಡ ಹೇಳಿದ್ರು, ನಾವು ಹಾಲ್ಮಾರ್ಕ್ ಗೋಲ್ಡನ್ನೇ ಕೊಡ್ತೀವಿ ಅಂತ ಅಂದ್ಬಿಟ್ಟು. ನಾವು ಹೇಗೆ ಗ್ರಾಹಕರು ಹೇಗೆ ಇದು ಹಾಲ್ಮಾರ್ಕಾ ಅಲ್ವಾ, ಒರಿಜಿನಲ್ ಅಲ್ವಾ, ಹೇಗೆ ಇದನ್ನು ನಾವು ಡಿಸೈಡ್ ಮಾಡೋದು ಹೇಗೆ? ಅದರಲ್ಲಿ ಪ್ರತಿಯೊಂದು ಒಡವೆ ಕೂಡ ನಾವು ಫ್ಯಾಕ್ಟ್ರಿಗಳಿಂದ ರೆಡಿಯಾಗಿ ತಯಾರಿಯಾಗಿ ಬಂದ ನಂತರ ಈ ಕೇಂದ್ರ ಸರ್ಕಾರದ ಅಪ್ರೂವ್ ಸೆಂಟರ್ಸ್, ಹಾಲ್ಮಾರ್ಕ್ ಸೆಂಟರ್ಸ್ ಅಂತೇಳಿ ಅವರು ಅದಕ್ಕೆ ಬೇಕಾಗಿರೋ ಲೈಸೆನ್ಸ್ನ ಪಡೆದುಕೊಂಡು ಅವರವರು ಸೆಂಟರ್ಸ್ನ ಓಪನ್ ಮಾಡಿರ್ತಾರೆ. ಆ ಸೆಂಟರ್ಸ್ಗೆ ಏನು ಜ್ಯುವೆಲ್ರಿ ನಮ್ಗೆ ಫ್ಯಾಕ್ಟ್ರಿಯಿಂದ ಬಂದಿರುತ್ತೆ ಪ್ರೊಡಕ್ಷನ್ ಇಂದ, ಅದನ್ನ ನಾವು ಅಲ್ಲಿ ಕಳಿಸ್ಕೊಡ್ತೀವಿ. ಅಲ್ಲಿ ಕಳಿಸ್ಕೊಟ್ಟಾಗ ಯಾವುದೇ ಒಂದು ಚಿಕ್ಕ ಒಡವೆ ಇರಲಿ, ದೊಡ್ಡ ಒಡವೆ ಇರಲಿ, ಅದರಲ್ಲಿ ಸ್ವಲ್ಪ ಪೌಡರ್ನ ರಿಮೂವ್ ಮಾಡ್ತಾರೆ. ಆ ಸ್ಕಿನ್ ಇಂದ ಪೌಡರ್ನ ರಿಮೂವ್ ಮಾಡಿ ಅದನ್ನ ಪ್ಯೂರಿಫೈ ಮಾಡ್ತಾರೆ. ಮೆಲ್ಟ್ ಮಾಡಿ ನಾವು ಕೊಡೋ ಗ್ಯಾರಂಟಿ 91.64, ಅದಕ್ಕೆ 22 ಕ್ಯಾರೆಟ್ ಅಂತ ಹೇಳ್ತೀವಿ. ಆ 91.64 ಬರಬೇಕಾಗಿದ್ರೆ ನಾವು ಅದನ್ನ 92ಗೆ ಲೆಕ್ಕ ತಗೊಳ್ತೀವಿ. ಅಂದ್ರೆ 92 ಮಾಡ್ತೀವಿ. ಮಾಡಿದಾಗ ಒಂದು 10% ಮೋರ್ ಆರ್ ಲೆಸ್ ಆಗ್ಬೋದು. ಅಂತ ಸಂದರ್ಭದಲ್ಲಿ 91.55 ಬಂದ್ರೂ ಕೂಡ ಅದು ರಿಜೆಕ್ಟ್ ಆಗುತ್ತೆ. ಮತ್ತೆ ಅದನ್ನ ನಾನು ಶೋಕೇಸ್ ಅಲ್ಲಿ ಇಡಕ್ಕಾಗಲ್ಲ, ಮಾರಾಟ ಮಾಡಕ್ಕಾಗಲ್ಲ, ಗುಣಮಟ್ಟದಲ್ಲಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಅವ್ರು ಸುಮ್ನೆ ಕೂಡ ಆ ತರ ಸೀಲ್ ಹಾಕೊಟ್ರೆ ಅವರ ಲೈಸೆನ್ಸ್ ರದ್ದಾಗುತ್ತೆ. ಅವರು ಇನ್ಸ್ಪೆಕ್ಷನ್ ಹೋಗ್ತಾರೆ ಕೇಂದ್ರ ಸರ್ಕಾರದಿಂದ. ಈ ಹಾಲ್ಮಾರ್ಕ್ ಸೆಂಟರ್ಸ್ ಅವರು ಇನ್ಸ್ಪೆಕ್ಷನ್ ಹೋಗ್ತಾರೆ, ಅಲ್ಲಿಗೆ ಹೋಗಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಅವರು ಹೋದಾಗ ಈ ತರ ಏನಾದ್ರು ಅವ್ರು ಹೆಚ್ಚು ಕಮ್ಮಿ ಮಾಡಿದಾಗ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾರೆ. ಮತ್ತೆ ಅದರಲ್ಲಿ ಅದು ಬಂದು ಪಾಸ್ ಆಗಿ ಬಂದ ನಂತರ ನಾವು ಕೂಡ ಚೆಕ್ ಮಾಡ್ತೀವಿ. ಪ್ರತಿ ವರ್ಷಕ್ಕೂ ಒಂದೊಂದು ಇನ್ಶಿಯಲ್ಸ್ ಇದೆ, ABCDEF ಅಂತ. ಇ ಇದ್ರೆ 2005, F ಇದ್ರೆ 2007, 2008, ಯಾವ ವರ್ಷದಲ್ಲಿ ಅದು ಹಾಲ್ಮಾರ್ಕ್ ಹಾಕಿದೆ ಅಂತ ಕೂಡ ಅದು ವಿವರಣೆ ಗೊತ್ತಾಗ್ಬಿಡ್ತದೆ. ಸೊ ಜನಗಳಿಗೆ ಈ ವಿಚಾರ ಗೊತ್ತಾಗಬೇಕು. BIS ಅಂತ ಇದೆ. ಏನ್ BIS ಅದು ಫುಲ್ ಫಾರ್ಮ್ ಬಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ. ಆ BIS ಹಾಲ್ಮಾರ್ಕ್ ಇದ್ರೆ ಮಾತ್ರ 100% ಬೈಬ್ಯಾಕ್ ಇರುತ್ತೆ. ಖರೀದಿ ಮಾಡಿದ್ರೆ ಫುಲ್ ವೆಯ್ಟ್ ಸಿಗುತ್ತೆ. ಓಕೆ ಶರವಣ. ಹಾಗೆ ಬಳ್ಳಾರಿಯಿಂದ ರಾಜಶೇಖರ್ ಅಂತಕ್ಕಂಥವ್ರು ಕರೆ ಮಾಡಿದ್ದಾರೆ. ಹೇಳಿ ರಾಜಶೇಖರ್, ಏನ್ ನಿಮ್ ಪ್ರಶ್ನೆ? ರಾಜಶೇಖರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೇಳಿ ಹೇಳಿ, ಏನ್ ಪ್ರಶ್ನೆ ನಿಮ್ದು ಹೇಳಿ. ರಾಜಶೇಖರ್, ನಿಮ್ಮ ಧ್ವನಿ ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ. ಇರಲಿ ಲಕ್ಷ್ಮಿ ಅವರು, ಈಗ ಒಬ್ಬ ಮಹಿಳಾ ಗ್ರಾಹಕಿ ಬೆಂಗಳೂರಿನ ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೂ ಈ ಎಕ್ಸಿಬಿಷನ್ಗೆ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀರಾ ನೀವು? ಯಾಕೆ ಅವರನ್ನು ಗೋಲ್ಡ್ ಎಕ್ಸಿಬಿಷನ್ಗೆ ಬರೋದಕ್ಕೆ ನೀವು ಸಜೆಸ್ಟ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್, ಆ ರೇಂಜ್, ಆ ವೆರೈಟಿ ಆ್ಯಂಡ್ ಆ ಫೆಸ್ಟಿವ್ ಅಟ್ಮಾಸ್ಫಿಯರ್. ಇವಾಗ ಸುಮಾರು ಸಲ ನಾನು ಈ ಜ್ಯುವೆಲ್ಸ್ ಆಫ್ ಇಂಡಿಯಾ ಎಕ್ಸಿಬಿಷನ್ಗೆ ಹೋದಾಗ ಕೊಂಡ್ಕೋಬೇಕು ಅಂತ ಖಂಡಿತ ಹೋಗಿರಲ್ಲ. ನಾನು ನೋಡ್ಕೊಂಡು ಬರೋಣ ಅಂತ, ಸುಮ್ಮನೆ ನೋಡೋಣ ಏನೇನಿದೆ ಆ್ಯಂಡ್ ಒಂಥರ ಒಂದು ಜ್ಯುವೆಲ್ರಿ ನೋಡೋಕ್ಕೆ. ಇನ್ನೊಂದು ನನಗೆ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೈನ್. ನೋಡಿ, ಎಲ್ಲ ಬ್ಯೂಟಿಫುಲಿ ಡ್ರೆಸ್ಡ್ ವಿಮೆನ್ ಬರ್ತಾರೆ. ಒಂಥರ ಇಟ್ಸ್ ಅ ಫೆಸ್ಟಿವ್ ಅಟ್ಮಾಸ್ಫಿಯರ್. ನನ್ಗೆ ಬರೀ ಜ್ಯುವೆಲ್ರಿ ಒಂದೇ ಕೊಂಡ್ಕೊಳ್ಳೋದು, ಒಳ್ಳೆ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ಒಂದೇ ಅಲ್ಲ, ಈ ಸಂಭ್ರಮ ಇದೆಯಲ್ಲ, ಈ ಉತ್ಸವ. ಆ್ಯಂಡ್ ಈ ಸತಿ ಪ್ಯಾಲೇಸ್ ಅಲ್ಲಿ ಬೇರೆ
ಮಾಡ್ತಾ ಇದ್ದಾರೆ. ಐ ಥಿಂಕ್ ತುಂಬಾನೇ ಸುಂದರವಾಗಿರುತ್ತೆ. ಸೊ ನಾನು ಯಾವಾಗ್ಲೂ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ, ಕಲಿಯಕ್ಕೆ ಏನೇನು ಎಲ್ಲೆಲ್ಲಿ ಏನು ಸಿಗುತ್ತೆ, ಯಾರ ಅಂಗಡಿಲಿ ಏನೇನು, ಯಾಕಂದ್ರೆ ನಮ್ಗೆ ಇವಾಗ ಬೆಸ್ಟ್ ಆಪರ್ಚುನಿಟಿ ಅಂಗಡಿಗಳು ನಮ್ಮ ಬೆಂಗಳೂರಲ್ಲೇ ಅಂಗಡಿಗಳ ಬಗ್ಗೆ ತಿಳ್ಕೊಳ್ಳೋ ಆಪರ್ಚುನಿಟಿ ಇದು. ಯಾಕಂದ್ರೆ ಇವಾಗ ನಾನು ಲಾಸ್ಟ್ ಟೈಮ್ ಹೋದಾಗ ನಾನಿರೋದು ಸೌತ್ ಬ್ಯಾಂಗ್ಳೂರಲ್ಲಿ, ಜಯನಗರಲ್ಲಿ ಇಷ್ಟಿಷ್ಟು ಒಳ್ಳೆ ಶೋರೂಮ್ಗಳು ಇದೆಯಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಈ ಎಕ್ಸಿಬಿಷನ್ ಬಂದ್ಮೇಲೆ ನಮ್ಮ ಮನೆ ಹತ್ರನೇ ಇವ್ರು ಇಷ್ಟಿಷ್ಟು ಒಳ್ಳೆ ವೆರೈಟಿ ಮಾಡ್ತಾ ಇದಾರಲ್ಲ ಅನಿಸ್ತು. ಸೊ ಐ ಥಿಂಕ್ ಆ ಎಕ್ಸ್ಪೋಜರ್ ಇದೆಯಲ್ಲ ನಮಗೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಡಿಸ್ಕವರ್ ಎವ್ರಿ ಇಯರ್ ಒಂಥರ ಒಂದು ಹೊಸ ಡಿಸ್ಕವರಿ ಅಂತ ನಾನು ಹೇಳ್ಬೋದು. ಈಗ ಏನು 3 days ಎಕ್ಸಿಬಿಷನ್ ನಡೀತಾ ಇದೆ, 3 days ಕೂಡ ನೀವು ಅಲ್ಲಿ ಇರ್ತೀರಾ? ಯಾಕೆಂತಂದ್ರೆ ನಿಮ್ಮನ್ನ ನೋಡಕ್ಕೆ ಅಂತಾನೂ ಕೂಡ ಕೆಲವರು ಬರ್ತಾರೆ. ಸಾಧ್ಯವಾದ್ರೆ ನಾನು ನಿಜವಾಗ್ಲೂ ಹೋಗಿರ್ತೀನಿ 3 days. ಗೊತ್ತಿಲ್ಲ, ಮೇ ಬಿ ಔಟ್ ಆಫ್ ಟೌನ್ ಹೋಗಿ. ಅಲ್ಲ, ಬೇಗ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಲ್ಲಿ ಎನ್ಕರೇಜ್ ಮಾಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಐ ಥಿಂಕ್ ಇವಾಗ ನೋಡಿ ಎಲ್ಲ ಕಡೆ ಹೋರ್ಡಿಂಗ್ಸ್ ಇನ್ ಫ್ಯಾಕ್ಟ್ ದೇವ್ ಡನ್ ಅ ವೆರಿ ಗುಡ್ ಜಾಬ್ ಅಂತಾನೆ ಹೇಳ್ಬೇಕು. ಹೋರ್ಡಿಂಗ್ಸ್ ಎಲ್ಲರೂ ನೋಡಿದರೆ ನಂಗೆ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಬಂದಿದೆ. ಆ ಜ್ಯುವೆಲ್ರಿಗಳು ನೋಡಿದ್ರೇನೆ ನಾವೇನ್ ಆಕ್ಚುಲಿ ಎಂಡೋಸ್ ಮಾಡಬೇಕಾಗಿಲ್ಲ, ಅಲ್ಲಿರೋ ಕ್ವಾಲಿಟಿ, ದ ಫೋಟೋಗ್ರಾಫ್ಸ್ ದೆಮ್ಸೆಲ್ವ್ಸ್ ಸ್ಪೀಕ್ ಅಲ್ವಾ. So I think beginning just to inaugurate, I would love to be there, and ಖಂಡಿತ as a consumer ನಾನು ಹೋಗ್ತೀನಿ. ಅಲ್ಲ, ಇದ್ರ ಜೊತೆಗೆ ಈಗ ಅದೇ ಪ್ರಶ್ನೆಗೆ ಬಂದೆ. ನೀವು ಅಂಬಾಸಿಡರ್ ಅನ್ನೋದನ್ನ ಬಿಟ್ಬಿಡಿ, ಒಬ್ರು ಕನ್ಸ್ಯೂಮರ್ ಆಗಿ ನೀವು ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ನೀವು ಏನೇನು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋತೀರಾ? ಸುಮಾರು ಕ್ವೆಶ್ಚನ್ಸ್ ಕೇಳ್ತೀನಿ. ನೀವು ಸರಿ, ನೀವು ಮೆನಿ ಟೈಮ್ಸ್ ನಾನು ಕೇಳೋದು ನಿಮ್ಮ ಬೈಬ್ಯಾಕ್ ಪಾಲಿಸಿಗಳೇನು, ಯುನೋ, ಬಿಕಾಸ್ ಕೆಲವ್ರು 100% ಬೈಬ್ಯಾಕ್ ಅಂತಾರೆ. ವಾಟ್ ಡು ಯು ಮೀನ್ ಬೈ 100%? ನಿಮ್ಗೆ ಆ ರೇಟ್ ಕೊಡ್ತೀವಿ, ವಿಚ್ ರೇಟ್ ಆರ್ ಯು ಟಾಕಿಂಗ್ ಅಬೌಟ್? ದ ರೇಟ್ ದಟ್ ಎಕ್ಸಿಸ್ಟ್ ಇವತ್ತು ಅಥವಾ ನಾವು ಕೊಂಡ್ಕೊಂಡಿದ್ ರೇಟ್? ಈ ತರ ಟೆಕ್ನಿಕಲ್ ಕ್ವೆಶ್ಚನ್ಸ್. ನಾವ್ ಯಾವ ಹೆಂಗಸರು ಚಿನ್ನ ಮಾರಕ್ಕಂತೂ ತಗೊಳಲ್ಲ. ಅದ್ ಸುಮ್ನೆ ಒಂದು ನಮ್ ಕಾನ್ಸಲೇಷನ್ಗೆ, ಇಲ್ಲ ಆಮೇಲೆ ಎಕ್ಸ್ಚೇಂಜ್ ವ್ಯಾಲ್ಯೂ ಸಿಗುತ್ತೆ, ಏನ್ ಪರವಾಗಿಲ್ಲ, ಒಂಥರ ಈ ಕಡೆ ಯೂಸ್ ಮಾಡ್ಕೋಬಹುದು, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಬೆಲೆ ಏರ್ತಾ ಇದೆ. ಇಲ್ಲ, ಅದ್ರ ನಂದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಈಗ ಚಿನ್ನವನ್ನ ನಾವು ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ತಗೋತೀವಿ, ಅದು ಬೇರೆ ಪ್ರಶ್ನೆ. ಆದ್ರೆ ಕಷ್ಟ ಕಾಲದಲ್ಲಿ ನಾವೇನಾದ್ರೂ ಮಾರಕ್ ಹೋಗ್ತೀವಲ್ಲ, ಆಗ ಅದರದೇ ಸಮಸ್ಯೆಗಳಿದೆ. ಬೇಕಾದಷ್ಟು ಸುಲಭವಾಗಿ ಅವರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅವತ್ತಿನ ರೇಟ್ ಅನ್ನ ಕೊಟ್ಬಿಡಲ್ಲ, ಅದಕ್ಕೆ ಬೇರೆ ಪ್ರಾಬ್ಲಮ್. ಅದೆಲ್ಲ ಆಗಿನ ಕಾಲ, ಈಗ ನಡೆಯಲ್ಲ. ಈಗ ಬಹಳ ಕ್ಲಿಯರ್ ಆಗಿ ಹೇಳ್ತೀವಿ, ಆರ್ಥಿಕ ನೆರವನ್ನು ಕೊಡುವುದು ಚಿನ್ನ ಅಂತ ಹೇಳ್ತೀವಿ. ಯಾಕೆಂದ್ರೆ ಪ್ಲೈನ್ ಗೋಲ್ಡ್ ಜ್ಯುವೆಲ್ರಿ ನೀವು ಏನೇ ಖರೀದಿ ಮಾಡಿ, ನಾನ್ ಸ್ಟೋನ್ಸ್ ಏನಿರುತ್ತೆ ಅದು ನಿಮ್ಗೆ 100% ಬೈಬೇಕಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಮಹೇಶ್ ಅಂತ ಅನ್ಬಿಟ್ಟು. ಮಹೇಶ್, ಹೇಳಿ ನಿಮ್ಮ ಪ್ರಶ್ನೆ ಏನು? ನಮಸ್ಕಾರ ಸರ್, ನನ್ನ ಪ್ರಶ್ನೆ ಸರ್ವಣ ಅವ್ರಿಗೆ. ಹೇಳಿ. ನಮಸ್ಕಾರ ಮಹೇಶ್, ಹೇಳಿ. ನಮಸ್ಕಾರ ಸರ್, ನಾನು ಸದಾಶಿವ ನಗರದಿಂದ ಮಾತಾಡ್ತಾ ಇರೋದು. ಹೇಳಿ ಸರ್, ಹೇಳಿ. ಸರ್ ನೋಡಿ ಸರ್, ನಾನು ಮೊನ್ನೆ ನಮ್ಮ ಅಮ್ಮಂಗೆ ಬಳೆ ಮಾಡಿಸ್ದೆ. ಬಟ್ ಒಂದೊಂದು ಜ್ಯುವೆಲ್ರಿಲಿ ಒಂದೊಂದ್ ತರ 20 ಗ್ರಾಮ್ಸ್ ಬಳೆ ಮಾಡಿಸ್ದೆ. ಒಂದೊಂದು ಜ್ಯುವೆಲ್ರಿಲಿ ಒಂದೊಂದ್ ತರ ಡಿಫ್ರೆನ್ಸ್ ಬಂತು. ಯಾವ ಬೇರೆ ಜ್ಯುವೆಲ್ರಿಲಿ ಕೇಳಿದೆ ಒಂದು 5,000 ಡಿಫ್ರೆನ್ಸ್ ಬಂತು, ಇನ್ನೊಂದು ಜ್ಯುವೆಲ್ರಿಲಿ ಕೇಳಿದೆ 4,000 ಡಿಫ್ರೆನ್ಸ್ ಬಂತು. ಆದ್ರೆ ಎಲ್ಲಾ ತರನು ಅಲ್ಲಿ ನೀವು ಎಕ್ಸಿಬಿಷನ್ ಆಗ್ತಾ ಇದ್ರಲ್ಲ, ಆತರ ಡಿಫ್ರೆನ್ಸ್ ಅಲ್ಲೂ ಬರುತ್ತಾ, ಇಲ್ಲ ಎಲ್ಲಾ ತರನು ಒಂದೇ ಇರುತ್ತ ಅಂತ ನನ್. ಈಗ ನೋಡಿ, ತಾವು ಎಲ್ಲಿ ಏನೇ ಖರೀದಿ ಮಾಡಿ ಎಷ್ಟು ತೂಕ ತಗೊಳ್ತಾ ಇದ್ದೀರಿ, ಎಷ್ಟು ಹಣವನ್ನ ತಾವು ಕೊಡ್ತಾ ಇದ್ದೀರಿ, ಅದನ್ನ ಡಿವೈಡ್ ಮಾಡ್ಕೋಬೇಕು. ಪರ್ ಗ್ರಾಮ್ ಗೋಲ್ಡ್ ಎಷ್ಟು ಬೀಳ್ತಾ ಇದೆ, ಗೋಲ್ಡ್ ರೇಟ್ ಮತ್ತೆ ಪ್ಲಸ್ ವೇಜಸ್ ಏನಿದೆ, ಅವರು ಸ್ಟೋನ್ ಚಾರ್ಜರ್ ತಗೊಳ್ಳಿ, ವೇಸ್ಟೇಜ್ ತಗೊಳ್ಳಿ, ಮಜೂರಿನ ರೂಪದಲ್ಲ ತಗೊಳ್ಳಿ, ಅವ್ರು ಏನೇ ತಗೊಳ್ಳಿ, ವ್ಯಾಲ್ಯೂ ಅಡಿಷನ್ ಅಂತ ಹೇಳಿ ಈಗ ಮಾಡಿದೀವಿ, ಒಂದೇ ಬರುತ್ತೆ ಅದು. ಸೊ ಗೋಲ್ಡ್ ರೇಟ್ 2,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಪ್ಲಸ್ ಪರ್ಸೆಂಟೇಜು ಮಿನಿಮಮ್ ಒಂದು 12% ಇಂದ ಸ್ಟಾರ್ಟ್ ಆಗುತ್ತೆ. ಯಾವುದೇ ಫಿನಿಶಿಂಗ್ ಕಮ್ಮಿ ಇರೋ ಜ್ಯುವೆಲ್ರಿ ತಗೋಬೇಕಂದ್ರೂ ಕೂಡ ಅಟ್ಲೀಸ್ಟ್ ಒಂದು 12% ಇದ್ರೇನೆ ಅದು ಕರೆಕ್ಟಾಗಿ ಕೊಡಕ್ ಸಾಧ್ಯವಾಗುತ್ತೆ. ಆ 12% ಪ್ಲಸ್ ಗೋಲ್ಡ್ ರೇಟು 15%, 16%, ಈ ತರ ಡಿಪೆಂಡ್ಸ್ ವರ್ಕ್ಮನ್ಶಿಪ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದರಿಂದ ತಾವು ಏನೇ ಖರೀದಿ ಮಾಡಿದ್ರು ಕೂಡ ಆವರೇಜ್ ಡಿವೈಡ್ ಮಾಡಿ ನೋಡಿ ಏನ್ ದಿ ಬೆಸ್ಟ್ ಬೀಳುತ್ತೆ ಅಂತ ಹೇಳಿದ್ರೆ ನೀವು ಲೆಕ್ಕ ನೋಡಿದ್ರೆ ಅದರ ಒಂದು ರೇಟ್ ನ ಒಂದು ವ್ಯವಸ್ಥೆ ಏನಂತ ಪಕ್ಕ ಗೊತ್ತಾಗ್ಬಿಡ್ತದೆ. ಫಸ್ಟ್ ಎಲ್ಲ ಮೋಸ ಮಾಡಕ್ ಆಗಲ್ಲ, ದಯಮಾಡಿ ತಾವು ತಿಳ್ಕೋಬೇಕು. ಏನೇ ಖರೀದಿ ಮಾಡಿ ಅದ್ರ ಜೊತೆ ಇಲ್ಲಿ ಇನ್ವಾಯ್ಸ್ ನ ಕೇಳಿ ತಗೋಬೇಕು. ಡಿಮ್ಯಾಂಡ್ ಬಿಲ್ಸ್, ಅದು ವ್ಯಾಟ್ ಏನಿದೆ 2% ವ್ಯಾಟ್ ಇದೆ, ಅದನ್ನು ಕೊಡಬೇಕು. ಬಿಲ್ಲು ತಗೊಂಡ್ರೆ ಮಾತ್ರ ಅಂಗಡಿಯವರೇ ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ಫೈಟ್ ಖಂಡಿತ. ಯಾಕಂದ್ರೆ ಸುಮಾರು ಕಸ್ಟಮರ್ ಕನ್ಸ್ಯೂಮರ್ ಕೋರ್ಟ್ ಹೋಗ್ತಾರೆ, ಕೆಲವರಿಗೆ ಬೇರೆ ಬೇರೆ ತರ ತೊಂದರೆಗಳಾಗುತ್ತೆ. ನಮ್ಮ ಅಸೋಸಿಯೇಷನ್ ಕೂಡ ಕಂಪ್ಲೇಂಟ್ ಬರುತ್ತೆ. ನಾನು ಕೂಡ ಬ್ಯಾಂಗ್ಳೂರ್ ಸೌತ್ ಜ್ಯುವೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸುಮಾರು ಗ್ರಾಹಕರು ನನ್ನ ಹತ್ರ ಬಂದು ಏನ್ ಸಾರ್ ಹಿಂಗಾಗಿದೆ, ನಮ್ಗೆ ಮೋಸ ಆಗಿದೆ ಅಂತ ಕೇಳ್ತಾರೆ. ನಾವು ಕೂಡ ಜ್ಯುವೆಲ್ಲರ್ನ ಮಾತಾಡ್ತೀವಿ, ಏನು ಈ ತರ ಪ್ರಾಬ್ಲಮ್ ಆಗಿದೆ ಖಂಡಿತ ನಾವು ಕೇಳ್ತೀವಿ. ಗ್ರಾಹಕರು ಇಷ್ಟೇ ನಮ್ಮ ದೇವರ, ಗ್ರಾಹಕರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಇನ್ನು ಸಂದೀಪ್, ಈ ಎಕ್ಸಿಬಿಷನ್ಗೆ ಬರ್ತಕ್ಕಂಥ ಗ್ರಾಹಕರಿಗೆ
ಅದರ್ ಫೆಸಿಲಿಟೀಸ್ ಏನಿದೆ ಅಂದರೆ ಅವ್ರೇನಾದರೂ ಈಗ ಇದನ್ನ ಫೀಸ್ ಕೊಟ್ಟು ಒಳಗಡೆ ಬರಬೇಕಾ ಹೇಗೆ ಅದೆಲ್ಲ ಆಕ್ಚುಲಿ ಎಂಟ್ರಿ ಟಿಕೆಟ್ ನಾವು ಇಟ್ಕೊಳ್ಳೇಬೇಕಾಗ್ತದೆ, ಇಲ್ಲದ್ರೆ ಅದು ಭಾರಿ ತೊಂದರೆ ಆಗ್ಬಿಡ್ತದೆ. ಆಲ್ ಕೈಂಡ್ಸ್ ಆಫ್ ಪಬ್ಲಿಕ್ ವಿಲ್ ಕಮ್ ಇನ್. ನಮ್ಮ ಜ್ಯುವೆಲರ್ಸ್ಗೆ ಸಹ ನಾವು ನೋಡ್ಕೊಳ್ಬೇಕಲ್ಲ, ಕನ್ಸ್ಯೂಮರ್ಸ್ಗೆ ಹಾಗೆ ನೋಡ್ಕೊಳ್ಬೇಕು, ನಮ್ದು ಎಕ್ಸಿಬಿಟರ್ಸ್ಗೆ ಸಹ ನೋಡ್ಬೇಕು. ಎಕ್ಸಿಬಿಟರ್ಸ್ಗೆ ಆಲ್ ಕೈಂಡ್ಸ್ ಆಫ್ ಪಬ್ಲಿಕ್ ಬೇಡ, ವಾಕಿಂಗ್ ಅವ್ರಿಗೆ ಸಹ ಸ್ವಲ್ಪ ನಾವು ಎಂಟ್ರಿ ಫೀ ಇಟ್ಟರೆ ಸ್ವಲ್ಪ ಒಂದು ಫಿಲ್ಟ್ರೇಷನ್ ಒಳ್ಳೆ ಕ್ರೌಡ್ ಬರ್ತಾರೆ ಅಂತ ಅವರಿಗೆ. ಬಟ್ ಈ ಸತಿ ಏನು ಮುಖ್ಯ ನಾನು ಹೇಳೋದಂದ್ರೆ, ನಾವು ದೊಡ್ಡ ರೀತಿಲಿ ಮಾಡುವಾಗ ಒಳ್ಳೆ ಜಾಗ ಪ್ರೆಸ್ಟೀಜಿಯಸ್ ವೆನ್ಯೂ ಬ್ಯಾಂಗ್ಳೂರ್ ಪ್ಯಾಲೇಸ್ ಹೋಗುವಾಗ ಅಲ್ಲಿ ಫಸ್ಟ್ ಅಂಡ್ ಕೆಲವು ಸತಿ ಕನ್ಸ್ಯೂಮರ್ಗೆ ನಾನು ನೋಡಿದ್ದೇನೆ, ಚಿನ್ನದ ಒಂದು ಇಲ್ಲಿ ಯಾವುದೇ ಇವೆಂಟಿಗೆ ಹೋದ್ರೆ ಫಸ್ಟ್ ಕಿರಿಕಿರಿ ಆಗೋದು ಮನೆಯಿಂದ ಹೊರಡುವಾಗ ಅಲ್ಲಿ ಪಾರ್ಕಿಂಗ್ ಸಿಗ್ತಾರಲ್ಲ, ಅದು ನಾವು ಮೊದಲು ನಾವು ಸ್ಟೇಡಿಯಂ ನಾವು ಹೋಟೆಲ್ ಎಲ್ಲ ಮಾಡ್ತಿರುವಾಗ ಅಷ್ಟೊಂದು ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈ ಸತಿ ಆ ಫಸ್ಟ್ ಬ್ಲಾಕ್ ಪಾರ್ಕಿಂಗ್ ಇಸ್ ರಿಮೂವ್ಡ್ ಕಂಪ್ಲೀಟ್ಲಿ, ಅಂದ್ರೆ ನಿಮಗೆ ಈಸಿಲಿ ಪಾರ್ಕಿಂಗ್ ಸಿಗ್ತಾರೆ. ಮತ್ತೆ ಒಳಗೆ ಹೋಗದ್ಮೇಲೆ ನಿಮ್ಗೆ ಮೋರ್ ಬ್ರ್ಯಾಂಡ್ಸ್ ಅಂಡ್ ಮೋರ್ ವೆರೈಟಿ ಸಿಗ್ತಾರೆ. ಯಾಕೆಂದ್ರೆ ದೊಡ್ಡ ಜಾಗ ಇರುವಾಗ ನಾವು ಈ ಸತಿ ಪಾರ್ಟಿಸಿಪೇಷನ್ ಇಸ್ ಹೈಯೆಸ್ಟ್. 125 ಜ್ಯುವೆಲರ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಇಸ್ ಅ ರೆಕಾರ್ಡ್ ಫಾರ್ ಎನಿ ಜ್ಯುವೆಲರಿ ಎಕ್ಸಿಬಿಷನ್. ಅಂಡ್ 125 ಜ್ಯುವೆಲರ್ಸ್ ಲಿಸಾ ಕೆಲವರೆಲ್ಲ ಮೊದಲಕ್ಕಿಂತ ಹೆಚ್ಚು ಜಾಸ್ತಿ ಜಾಗ ತಗೊಂಡಿದ್ದಾರೆ. ಸೊ ವಾಟ್ ಇಟ್ ಮೀನ್ಸ್ ದ ಸೈಜ್ ಇಸ್ ವೆರಿ ಬಿಗ್. ಸೈಜ್ ದೊಡ್ಡದಿರುವಾಗ ವೆರೈಟಿ ಅಂಡ್ ರೇಂಜ್ ತುಂಬಾ ಸಿಗ್ತದೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಂಗೆ ಕೊಡ್ಬೇಕು, ಯಾಕೆಂದ್ರೆ ನೀವು ಈ ಪ್ರಶ್ನೆ ಪುನಃ ಕೇಳ್ತಾ ಇದ್ರಿ, ಇಲ್ಲಿ ತಗೊಂಡ್ರೆ ಏನ್ ಅಡ್ವಾಂಟೇಜ್ ಅಂತ. ಈಗ ನೋಡಿ, ಸಿಂಪಲ್ ಕುಂದನ್ ಅಂಡ್ ಮೀನಾಕಾರಿ ಅಂತ ಒಂದು ಟೈಪ್ ಆಫ್ ಜ್ಯುವೆಲರಿ ಜೈಪುರಿಂದ ಬರೋದು, ವೆರಿ ಫೇಮಸ್, ಅದು ನಾರ್ತ್ ಇಂಡಿಯನ್ ಟೈಪ್ ಆಫ್ ಜ್ಯುವೆಲರಿ. ನೀವು ಮೊದಲು ಕೇಳಿದ್ದು, ನಾವು ಇಲ್ಲಿ ಬ್ಯಾಂಗ್ಳೂರ್ಲಿ ಸಹ ಕೆಲವು ಅಂಗಡಿಲಿ ಕುಂದನ್ ಮೀನಾಕಾರಿ ಸಿಗ್ತಾರೆ, ಬಟ್ ನೀವು ಅದು ಹುಡ್ಕೊಂಡು ಹೋದ್ರೆ ಮ್ಯಾಕ್ಸಿಮಮ್ 3 or 4 ಪೀಸಸ್ ನಿಮ್ಗೆ ಅದರಲ್ಲಿ ರೇಂಜ್ ಸಿಗ್ಬೋದು. ಸೊ ವೆರೈಟಿ ಇಸ್ ಒನ್ ಇಶ್ಯೂ ಅಂಡ್ ರೇಂಜ್ ಇಸ್ ಅನದರ್ ಇಶ್ಯೂ. ವೆರೈಟಿ ಅಂದ್ರೆ ಯಾವ ಟೈಪ್ ಆಫ್ ಚಿನ್ನ ಉಂಟು ಅಂತ, ರೇಂಜ್ ಇಸ್ ಒಂದು ವೆರೈಟಿಲಿ ನಿಮ್ಗೆ ಎಷ್ಟು ಪೀಸಸ್ ಸಿಗ್ತಾರೆ. ಸೊ ನಮ್ಮ ಎಕ್ಸಿಬಿಷನ್ ಆ ರೇಂಜ್ ಡೆಫಿನೆಟ್ಲಿ ಬಾರಿ ಒಳ್ಳೆ ಸಿಗ್ತಾರೆ. ಜೈಪುರಿಂದ ನಾವು 20 ಜ್ಯುವೆಲರ್ ಇದ್ದಾರೆ, ಅಂಡ್ ಈ ಜ್ಯುವೆಲರ್ ವಿಲ್ ಬಿ ಕ್ಯಾರಿಂಗ್ ಅಬೌಟ್ 40 ಡಿಸೈನ್ಸ್. ಸೊ ನೀವು ನೆನ್ಸ್ಕೊಳ್ಳಿ, ಕುಂದನ್ ಅಂಡ್ ಮೀನಾಕಾರಿಲಿ ಒಂದು 300 ಡಿಸೈನ್ ಸಿಗ್ತಾರೆ. ಸಪೋಸ್ ಸಂಬಡಿ ವಾಂಟ್ಸ್ ಕುಂದನ್, ಬಟ್ ಹಾಗೆ ನೀವು ಒಂದು ಅಂಗಡಿ ಬ್ಯಾಂಗ್ಳೂರಿಗೆ ಹೋದ್ರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 4 ಪೀಸ್ ಚಾಯ್ಸ್ ಸಿಗುತ್ತೆ. ಸೊ ದಟ್ ಇಸ್ ಅ ಮೇನ್ ಅಟ್ರಾಕ್ಷನ್ ಫಾರ್ ವಿಮೆನ್. ಸೊ ಎಕ್ಸಿಬಿಷನ್ ಬಗ್ಗೆ ಮತ್ತಷ್ಟು ಮಾತಾಡೋಣ, ಹಾಗೆ ಮತ್ತಷ್ಟು ಕಾಲರ್ಸ್ ರೆಡಿ ಇದ್ದಾರೆ ಅವ್ರ ಪ್ರಶ್ನೆಗಳನ್ನ ಕೇಳೋದಕ್ಕೆ. ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.